ಬಿಜೆಪಿ ಸರ್ಕಾರದ ವಿರುದ್ಧ ಕೋಟಿ ಹಗರಣದ ಆರೋಪವನ್ನ ಮಾಡ್ತಾ ಇದ್ದು ಕೋವಿಡ್ ಹಗರಣ ಆಗಿರಬಹುದು ಇನ್ನಿತರ ಆರೋಪದ ಕುರಿತು ಇವತ್ತು ಮೀಟಿಂಗ್ ನಡೀತಾ ಇದೆ. ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಆದಂತಹ ಕೋಟಿ ಹಗರಣದ ವಿಚಾರ ಡಿಕೆ ನೇತೃತ್ವದಲ್ಲಿ ಇವತ್ತು ಸಭೆ ನಡೆಯಿತು. ವಿಧಾನಸೌಧದಲ್ಲಿ ಈಗಾಗಲೇ ನಡೀತಾ ಇದೆ ಸಭೆ. ಕೋವಿಡ್ ಹಗರಣ ಆಗಿದ್ದು ಕೋಟಿ ಹಗರಣ ಅಂತ ಹೇಳಿ ಯಾವಾಗ ಸರ್ಕಾರದ ವಿಚಾರದಲ್ಲಿ ಒಂದಷ್ಟು ಹಗರಣಗಳನ್ನು ಎಳೆತಂದು ವಾಲ್ಮೀಕಿ ಆಗಿರ್ಬೋದು, ಮೂಡ ಆಗಿರ್ಬೋದು, ಇದೆಲ್ಲದರಿಂದ ಸರ್ಕಾರವನ್ನು ಕೆಡವಬೇಕು ಅಂತ ನೋಡಿದ್ರು. ಸೊ ಆಗ ಕೋವಿಡ್ ಹಗರಣ ಆಗಿರ್ಬೋದು 28 ಹಗರಣಗಳ ಜಾಡನ್ನ ಹಿಡಿದು ಹೊರಟಿದ್ದು ಕಾಂಗ್ರೆಸ್. ವಿಧಾನಸೌಧದಲ್ಲಿ ಈಗಾಗಲೇ ಸಬ್ ಕಮಿಟಿ ಸಮಾಲೋಚನೆ ನಡೀತಾ ಇದೆ. ಶರಣಪ್ರಕಾಶ್ ಪಾಟೀಲ್ ಸೇರಿದಂತೆ ಹಲವರು ಇಲ್ಲಿ ಉಪಸ್ಥಿತರಿದ್ದಾರೆ. ಬಿಜೆಪಿ ಸರ್ಕಾರದ ವಿರುದ್ಧ ಕೋಟಿ ಹಗರಣದ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಿಗ್ತಿರೋ ಮಾಹಿತಿ ಇದು. ಸಬ್ ಕಮಿಟಿ ಸಮಾಲೋಚನೆಯನ್ನ ನಡೆಸುತ್ತಿದ್ದು ಉನ್ನತ ಮಟ್ಟದ ಅಧಿಕಾರಿಗಳ ಜೊತೆಗೆ ಮಹತ್ವದ ಸಮಾಲೋಚನೆ ನಡೀತಾ ಇದೆ ವಿಧಾನಸೌಧದಲ್ಲಿ. ಸಮಿತಿ ಸದಸ್ಯರುಗಳಾದ ಡಾಕ್ಟರ್ ಜಿ ಪರಮೇಶ್ವರ್, ದಿನೇಶ್ ಗುಂಡೂರಾವ್, ಶರಣಪ್ರಕಾಶ್ ಪಾಟೀಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದಾರೆ. ವಿಧಾನಸೌಧದಲ್ಲಿ ನಡೀತಾ ಇರೋ ಸಮಾಲೋಚನೆ ಕೋಟಿ ಹಗರಣ ಆಗಿದೆ. ಸರಿಸುಮಾರು 50 ಕೋಟಿಯಷ್ಟು ಹಗರಣ ಆಗಿದೆ, 50,000 ಕೋಟಿಯಷ್ಟು ಅಂತ ವಿಧಾನಸೌಧದಲ್ಲಿ ನಡೀತಾ ಇದೆ ಸಬ್ ಕಮಿಟಿ ಸಮಾಲೋಚನೆ. ಕೋಟಿ ಹಗರಣದ ಆರೋಪಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಕೋವಿಡ್ ಅಕ್ರಮದ ವಿರುದ್ಧ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ನಡೆಸಿದ್ದು ಸಮಿತಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ರಾಜ್ಯ ರಾಜಕೀಯದಲ್ಲೇ ಒಂದು ಕಡೆ ಈ ಹಗರಣಗಳ ವಿಚಾರ ದೊಡ್ಡದಾಗಿ ಚರ್ಚೆ ಆಗಿತ್ತು. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೀಟಿಂಗ್ ನಡೀತಾ ಇದೆ ವಿಧಾನಸೌಧದಲ್ಲಿ ನಡೀತಾ ಇರೋ ಮೀಟಿಂಗ್. ದಿನೇಶ್ ಗುಂಡೂರಾವ್, ಡಾಕ್ಟರ್ ಜಿ ಪರಮೇಶ್ವರ್ ಎಲ್ಲ ಸೇರಿದಂತೆ ಮೀಟಿಂಗ್ ಅಲ್ಲಿ ಸದಸ್ಯರುಗಳಿದ್ದಾರೆ. ಸಬ್ ಕಮಿಟಿ ಸದಸ್ಯರುಗಳು ಇಲ್ಲಿ ಯಡಿಯೂರಪ್ಪನವರ ಕಾಲದಲ್ಲಿ ಶ್ರೀರಾಮುಲು ಆರೋಗ್ಯ ಸಚಿವರಾಗಿದ್ದಂತಹ ಕಾಲದಲ್ಲಿ ಆಗಿರುವಂತಹ ಹಗರಣಗಳನ್ನ ಹೊರ ತೆಗಿಬೇಕು ಅಂತ ಈಗಾಗಲೇ ನಿವೃತ್ತ ನ್ಯಾಯಾಧೀಶರ ಒಂದು ಟೀಮ್ ಅನ್ನೇ ಮಾಡಿತ್ತು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಾಟಾವನ್ನ ಕಲೆಕ್ಟ್ ಮಾಡೋದಿಕ್ಕೆ ಎಷ್ಟೆಲ್ಲ ಹಗರಣ ಆಗಿತ್ತು ಏನು ಅಂತ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋವಿಡ್ ಹಗರಣ ಸಂಬಂಧಪಟ್ಟಂತೆ ಸಬ್ ಕಮಿಟಿ ಸಮಾಲೋಚನೆ ನಡೀತಾ ಇದೆ. ಸದ್ಯ ಸಮಿತಿ ಸದಸ್ಯರುಗಳ ಸಮ್ಮುಖದಲ್ಲಿ ನಡೀತಾ ಇರುವಂತಹ ಸಮಾಲೋಚನೆ ಇದು. ಮುಂದೆ ಏನ್ ಮಾಡ್ಬೇಕು ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಅಂತ. ಸಾಂಕ್ರಾಮಿಕ ಸಮಯದಲ್ಲಿ ಅದನ್ನೇ ದುರುಪಯೋಗ ಮಾಡಿಕೊಂಡ್ರು ಅಂತ ಹಿಂದೆ ನಾನು ಹೇಳ್ದಂಗೆ ಮೈಕಲ್ ಜಿ ಕುನ್ಹಾ ಆಯೋಗದಿಂದ ಶಿಫಾರಸನ್ನ ಮಾಡಲಾಗಿದ್ದು ವರದಿ ಕೂಡ ಬಂದಿತ್ತು. ಶಿಫಾರಸಿನ ಕುರಿತು ಕ್ರಮಗಳ ಸಂಬಂಧ ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ. ಈಗಾಗಲೇ ರಚನೆಯಾಗಿರುವ ಉಪಸಮಿತಿ ಸಂಪುಟ ಸಮಿತಿಯಿಂದ ಚರ್ಚೆ ನಡೀತಾ ಇದೆ. ಉಪಸಮಿತಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೆ ಸದಸ್ಯರುಗಳಾದ ಶರಣಪ್ರಕಾಶ್ ಪಾಟೀಲ್ ಆಗಿರಬಹುದು, ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್, ದಿನೇಶ್ ಗುಂಡೂರಾವ್ ಇವರೆಲ್ಲರ ಅಲ್ಲಿ ಉಪಸ್ಥಿತಿ ಇದೆ. ವಿಧಾನಸೌಧದಲ್ಲಿ ನಡೀತಾ ಇದೆ ಮೀಟಿಂಗ್. ಉನ್ನತ ಮಟ್ಟದ ಅಧಿಕಾರಿಗಳ ಜೊತೆಗೆ ಮಹತ್ವದ ಸಮಾಲೋಚನೆಯನ್ನ ನಡೆಸ್ತಾ ಇದ್ದಾರೆ. ಸೊ ಏನು ಕ್ರಮ ಕೈಗೊಳ್ಳಬೇಕು ಅಂತ.
ಸೊ ವರದಿಯನ್ನ ಆಧರಿಸಿ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ವಿಧಾನಸೌಧದ ನಡೀತಾ ಇರುವಂತಹ ಮೀಟಿಂಗ್ ಇದು. ಸಬ್ ಕಮಿಟಿ ಸಮಾಲೋಚನೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಅಂತ ಕಾದ್ ನೋಡ್ಬೇಕು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್ ಹೂಗಾರ್. ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಒಂದು ಕಡೆ ಹಗರಣಗಳ ವಿಚಾರ ಒಂದಷ್ಟು ದಿನ ಸಾಕಷ್ಟು ಚರ್ಚೆಗೆ ಕಾರಣ ಆಯ್ತು, ಪರ ವಿರೋಧದ ಚರ್ಚೆಗಳು ಆಗ್ತಾ ಇತ್ತು. ಸೊ ಯಾವಾಗ ಕಾಂಗ್ರೆಸ್ ಹಗರಣಗಳನ್ನ ಎತ್ತಿ ಹಿಡಿಯೋದಕ್ಕೆ ಬಿಜೆಪಿ ಮುಂದಾಯ್ತು, ಆಗ ಬಿಜೆಪಿ ಅವಧಿಯಲ್ಲಿ ಆದಂತಹ ಹಗರಣ, ಅದರಲ್ಲಿ ಕೋವಿಡ್ ಬಹಳ ದೊಡ್ಡ ಹಗರಣ, ಸರಿಸುಮಾರು 50,000 ಕೋಟಿಯಷ್ಟು ಹಗರಣ ಆಗಿದೆ ಕೋವಿಡ್ ಸಂದರ್ಭದಲ್ಲಿ ಅಂತ. ಸೊ ಆ ವಿಚಾರದಲ್ಲಿ ಈಗಾಗಲೇ ಕುನ್ಹಾ ನೇತೃತ್ವದಲ್ಲಿ ಶಿಫಾರಸನ್ನ ಮಾಡಿ ಒಂದು ವರದಿ ತರಿಸ್ಕೊಂಡಿದ್ದಾರೆ. ಅದೆಲ್ಲದರ ಕುರಿತು ಇವತ್ತು ಉಪಸಮಿತಿ ಅಧ್ಯಕ್ಷರ ನೇತೃತ್ವದಲ್ಲಿ ಮೀಟಿಂಗ್ ನಡೀತಾ ಇದೆ. ಸದ್ಯದ ಅಪ್ಡೇಟ್ಸ್ ಏನೆಲ್ಲ ಸಿಗ್ತಾ ಇದೆ, ಎಷ್ಟೊತ್ತಿಗೆ ಸ್ಟಾರ್ಟ್ ಆಯ್ತು ಮೀಟಿಂಗ್, ಯಾರೆಲ್ಲ ಇದ್ದಾರೆ? ಪವಿತ್ರ, ಏನು ಹಿಂದೆ ಬಿಜೆಪಿಯ ಸರ್ಕಾರದ ಅವಧಿಯಲ್ಲಿ ಕೋವಿಡ್-19 ಏನು ಆ ಒಂದು ಸಂದರ್ಭ ಇತ್ತು, ಆ ಒಂದು ಸಂದರ್ಭದಲ್ಲಿ ಒಂದ್ ಕಡೆ ಆ ಕೋವಿಡ್-19 ಸಂದರ್ಭದಲ್ಲಿ ಒಂದಿಷ್ಟು ಆ ಸಲಕರಣೆಗಳು ಪಿಪಿ ಕಿಟ್ಟು ಇವೆಲ್ಲವುದರಲ್ಲೂ ಕೂಡ ಒಂದ್ ಕಡೆ ದೊಡ್ಡ ಮಟ್ಟದ ಅವ್ಯವಹಾರ ನಡೆದಿದೆ, ಭ್ರಷ್ಟಾಚಾರ ನಡೆದಿದೆ. ಆಗಿನ ಮುಖ್ಯಮಂತ್ರಿಗಳು ಮತ್ತೆ ಆಗಿನ ಆರೋಗ್ಯ ಸಚಿವರು ಅದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಒಂದ್ ಕಡೆ ರಾಜ್ಯ ಸರ್ಕಾರ ಒಂದು ತನಿಖೆ ಆಯೋಗವನ್ನು ರಚನೆ ಮಾಡಿ ಅದರ ಒಂದು ಪ್ರಾಥಮಿಕ ವರದಿಯನ್ನು ಕೂಡ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿರ್ತಕ್ಕಂಥದ್ದು. ನ್ಯಾಯಮೂರ್ತಿ ಮೈಕಲ್ ಕುನ್ನಾ, ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಕುನ್ನಾ ಅವರ ನೇತೃತ್ವದಲ್ಲಿ ಕೂಡ ಈಗಾಗಲೇ ಒಂದು ವರದಿಯನ್ನು ಕೂಡ ಸರ್ಕಾರಕ್ಕೆ ಸಲ್ಲಿಸಿರ್ತಕ್ಕಂಥದ್ದು, ಅದನ್ನು ಕೂಡ ಪರಾಮರ್ಶೆ ಮಾಡತಕ್ಕಂಥದ್ದು. ಇವತ್ತು ವಿಧಾನಸೌಧದಲ್ಲಿ ಕೂಡ ಒಂದು ಸಭೆ ಕೂಡ ನಡೆಸ್ತಾ ಇದ್ದಾರೆ. ಏನು ಈಗಾಗಲೇ ಸಂಪುಟದ ಉಪಸಮಿತಿಯನ್ನು ರಚನೆ ಆಗಿದೆ, ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಆ ಒಂದು ಸಂಪುಟದ ಉಪಸಮಿತಿ ಏನಿದೆ ಅದು ಈಗಾಗಲೇ ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಸದಸ್ಯರಾಗಿರ್ತಕ್ಕಂಥ ಗೃಹ ಸಚಿವರಾಗಿರ್ತ ಪರಮೇಶ್ವರ್ ಆಗಿರ್ಬೋದು, ಆರೋಗ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಆಗಿರ್ಬೋದು, ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಶರಣ್ ಪ್ರಕಾಶ್ ಪಾಟೀಲ್ ಆಗಿರಬಹುದು ಸೇರಿದಂತೆ ಸಂಪುಟದ ಉಪಸಮಿತಿಯ ಸದಸ್ಯರೆಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಪವಿತ್ರ, ಈಗಾಗಲೇ ಮೈಕಲ್ ಕುನ್ನಾ ಅವರ ಆಯೋಗದ ಒಂದು ಶಿಫಾರಸುಗಳೇನಿದಾವೆ ಇದರಲ್ಲಿ ಈ ಕೋವಿಡ್-19 ಹಗರಣದಲ್ಲಿ ಒಂದ್ ಕಡೆ BS ಯಡಿಯೂರಪ್ಪನವರು ಕೂಡ ಅದರಲ್ಲಿ ಪಾತ್ರರಾಗಿದ್ದಾರೆ, ಭ್ರಷ್ಟಾಚಾರ ಮಾಡಿದ್ದಾರೆ. ಪಿಪಿ ಕಿಟ್ಗಳನ್ನ ನಮ್ಮ ದೇಶದಲ್ಲಿ ಸಿಗ್ತಕ್ಕಂಥದ್ದು 300ಕ್ಕಿಂತ 350 ರೂಪಾಯಿಗೆ ಸಿಗ್ತಾ ಇತ್ತು. ಆದ್ರೆ ಅದನ್ನ ದೊಡ್ಡ ಮಟ್ಟದಲ್ಲಿ ಅದನ್ನ ತೆಗೆದುಕೊಳ್ಳಿ 700ರಿಂದ 800 ರೂಪಾಯಿ ತೆಗೆದುಕೊಳ್ಳುವಂತ ಅಥವಾ 3,000 ರೂಪಾಯಿ ತೆಗೆದುಕೊಳ್ಳುವಂತ ರೀತಿಯಲ್ಲಿ ಕೂಡ ಅದನ್ನ ಬೇರೆ ದೇಶದಿಂದ ತರುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಅವ್ಯವಹಾರ ಆಗಿದೆ. ಹಾಗಾಗಿ ಅವರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿ ತನಿಖೆ ಆಗ್ಬೇಕು ಅನ್ನುವಂತ ಶಿಫಾರಸನ್ನು ಕೂಡ ಮಾಡಿರ್ತಕ್ಕಂಥದ್ದು. ಮತ್ತೆ ಅಲ್ಲಿ ಆ ಒಂದು ಸಂದರ್ಭದಲ್ಲಿ ಇರ್ತಕ್ಕಂಥ ಆರೋಗ್ಯ ಸಚಿವರ ಮೇಲೆ ಶ್ರೀರಾಮುಲು ಅವರು ಆಗಿರ್ಬೋದು, ಅವ್ರ ಮೇಲೂ ಕೂಡ ಕ್ರಮ ಆಗ್ಬೇಕು ಅನ್ನುವಂಥದ್ದನ್ನು ಕೂಡ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇವು ಎಲ್ಲವನ್ನು ಏನು ಆ ಆಯೋಗ ಶಿಫಾರಸು ಮಾಡಿದೆ, ಆಯೋಗ ಶಿಫಾರಸು ಮಾಡಿರ್ತಕ್ಕಂಥ ಒಂದು ಏನೇನು ಅಂಶಗಳಿದಾವೆ ಅವುಗಳ ಬಗ್ಗೆ ಇವತ್ತಿನ ಸಚಿವ ಸಂಪುಟದ ಉಪಸಮಿತಿ ಚರ್ಚೆ ಕೂಡ ನಡೆಸ್ತಾ ಇದ್ದಾರೆ. ಒಂದ್ ಕಡೆ ಅವರು ಏನ್ ಶಿಫಾರಸು ಮಾಡಿದ್ದಾರೆ, ಅದರಲ್ಲಿ ಏನಾದ್ರೂ ಎವಿಡೆನ್ಸ್ ಏನೆಲ್ಲ ಕೊಟ್ಟಿದ್ದಾರೆ, ಯಾವ ಆಧಾರದ ಮೇಲೆ ಅವರು ತನಿಖೆ ಮಾಡಿದ್ದಾರೆ, ಏನೆಲ್ಲ ಪುರಾವೆಗಳಿದಾವೆ, ಏನು ಸರ್ಕಾರಕ್ಕೆ ಅವೆಲ್ಲ ಮೈಕಲ್ ಕುನ್ನಾ ಅವರು ಕೊಟ್ಟಿದ್ದಾರೆ, ಆಯೋಗದ ಒಂದಿಷ್ಟು ದಾಖಲೆಗಳೇನು ಅನ್ನುವಂಥದ್ದನ್ನು ಕೂಡ ಪರಾಮರ್ಶೆ ಮಾಡಿ ಈ ಶಿಫಾರಸುಗಳಿಗೆ ಅಗತ್ಯತೆ ಇದೆಯಾ ಇಲ್ವಾ ಅನ್ನುವಂಥದ್ದನ್ನು ಕೂಡ ಒಂದು ವರದಿಯನ್ನ ಚರ್ಚೆ ನಡೆಸಿ ಆ ವರದಿಯನ್ನ ಅಂತಿಮವಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಅಥವಾ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಿದ್ದಾರೆ. ಅದಾದ ಬಳಿಕ ಈಗಾಗಲೇ ಒಂದು ತನಿಖೆ ಕೂಡ ಒಂದು ವಿಶೇಷ ತನಿಖಾ ತಂಡವನ್ನು ಕೂಡ ರಚನೆ ಮಾಡಿದ್ದಾರೆ. ಆದ್ರೆ ಈಗ ಆಯೋಗ ಒಂದ್ ಕಡೆ ಶಿಫಾರಸು ಮಾಡಿದಂತ ಒಂದಿಷ್ಟು ಅಂಶಗಳಲ್ಲಿ ಏನಿದಾವೆ ಅನ್ನುವಂಥದ್ದನ್ನ ಪರಾಮರ್ಶೆ ಮಾಡುವಂತ ಪ್ರಯತ್ನಕ್ಕೆ ಇವತ್ತು